ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡುವಂತಹ ವೆಂಕಟೇಶ್ವರ ಸ್ವಾಮಿ ಪೂಜಾ ವಿಧಾನವನ್ನು ಯಾವ ದಿನ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ವೆಂಕಟೇಶ್ವರ ಸ್ವಾಮಿಯ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಶ್ರಾವಣ ಮಾಸದಲ್ಲಿ ಮಾಡುವ ಶನಿವಾರದ ಪೂಜಾ ವಿಧಾನವೇಗೆ, ಶ್ರಾವಣ ಮಾಸದಲ್ಲಿ ಮಾಡುವ ಪೂಜಾ ವಿಧಾನದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು, ಶ್ರಾವಣ ಮಾಸದಲ್ಲಿ ಮಾಡುವ ವೆಂಕಟೇಶ್ವರ ಸ್ವಾಮಿಯ ಪೂಜಾ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಮತ್ತು ಸಪ್ತ ಶನಿವಾರದ ವ್ರತವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹತ್ವದ ಪೂಜೆಯಾಗಿದೆ. ಶ್ರಾವಣ ಮಾಸದ ಶನಿವಾರಗಳಂದು ಶ್ರೀನಿವಾಸನನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಶ್ರಾವಣ ಶನಿವಾರ ಆಚರಣೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ವ್ರತವಾಗಿದೆ. ಈ ದಿನದಂದು ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹ ಮತ್ತು ಶನಿ ಮಹಾತ್ಮನನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಲಾಗುತ್ತದೆ. ಶ್ರಾವಣ ಶನಿವಾರದ ಮಹತ್ವವೆಂದರೆ, ಶ್ರಾವಣ ಮಾಸದ ಶನಿವಾರಗಳಂದು ವೆಂಕಟೇಶ್ವರ ಸ್ವಾಮಿಯನ್ನು ಆಚರಿಸುವುದರಿಂದ ಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಜಾತಕದಲ್ಲಿ ಶನಿ ದೋಷ, ಸಾಡೆ ಶಾತಿ ಅಥವಾ ಅಷ್ಟಮ ಶನಿಯ ಪ್ರಭಾವ ಇರುವವರು ಈ ದಿನದಂದು ವಿಶೇಷ ಪೂಜೆ ಸಲ್ಲಿಸುವುದರಿಂದ ಶನಿದೇವರ ವಕ್ರದೃಷ್ಟಿ ಮತ್ತು ಪೀಡೆಗಳು ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಶ್ರಾವಣ ಮಾಸವು ಭಗವಾನ್ ಶ್ರೀ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸವೆಂದು ಕರೆಯಲ್ಪಡುತ್ತದೆ. ಶ್ರಾವಣ ಶನಿವಾರದಂದು ಶ್ರೀನಿವಾಸನ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಕುಟುಂಬದ ಸುಖ, ಸಮೃದ್ಧಿ ಮತ್ತು ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯ ಸರಳ ಪೂಜಾ ವಿಧಾನ ಮತ್ತು ಪೂಜಾ ಸಾಮಗ್ರಿಗಳನ್ನು ತಿಳಿದುಕೊಳ್ಳೋಣ. ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರ ಫೋಟೋ ಅಥವಾ ಮೂರ್ತಿ, 7 ಮಣ್ಣಿನ ದೀಪ ಅಥವಾ ಅಕ್ಕಿ ಹಿಟ್ಟಿನಿಂದ ತಯಾರಿಸಿದ ದೀಪಗಳು, ತುಳಸಿ ಹೂವು, ತುಳಸಿ ದಳಗಳು ಸ್ವಾಮಿಗೆ ಅತ್ಯಂತ ಪ್ರಿಯವಾದುದು ಮತ್ತು ಬಿಡಿ ಹೂವುಗಳು, ಕಳಸದ ಸಾಮಗ್ರಿಗಳು, ತಾಂಬೂಲ, ತೆಂಗಿನಕಾಯಿ, ಮಾವಿನ ಎಲೆ, ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ, ಧೂಪ, ಕರ್ಪೂರ, ನೈವೇದ್ಯ, ಹಾಲು, ಲಡ್ಡು, ಪಾಯಸ, ಹಣ್ಣು ಅಥವಾ ಸಿಹಿ ಪೊಂಗಲ್. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜಾ ವಿಧಾನ: ಶನಿವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಶುದ್ಧ ಮಾಡಿಕೊಂಡು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ತೊಟ್ಟು ಪೂಜಾ ಸ್ಥಳದ ಸಿದ್ಧತೆ. ಶನಿವಾರದಂದು ಮುಂಜಾನೆ ಬೇಗ ಎದ್ದು ಶುಚಿಭೂತರಾಗಿ ಮಡಿ ವಸ್ತ್ರವನ್ನು ಧರಿಸಬೇಕು. ಪೂಜಾ ಮಂಟಪವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಫೋಟೋವನ್ನು ಇಟ್ಟು ಹೂವು ಮತ್ತು ತುಳಸಿಯಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಗಂಧ ಚಂದನದಿಂದ ಅಲಂಕಾರ ಮಾಡಿ ಗಣೇಶನನ್ನ ಸ್ಮರಣೆ ಮಾಡುತ್ತಾ ಸಂಕಲ್ಪ ಮತ್ತು ಕಳಸದ ಸ್ಥಾಪನೆ. ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಸ್ಮರಿಸುತ್ತಾ ಸಂಕಲ್ಪ ಮಾಡಿ ಪೀಠದ ಮೇಲೆ ಸ್ವಲ್ಪ ಅಕ್ಕಿ ಇಟ್ಟು ಅದರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಬೇಕು. ಕಳಶಕ್ಕೆ ನೀರು, ನಾಣ್ಯ, ಅಡಿಕೆ ಹಾಕಿ ಮಾವಿನ ಎಲೆ ಹಾಗೂ ತೆಂಗಿನಕಾಯಿ ಇಟ್ಟು ಕಳಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. 7 ದೀಪಗಳ ಆರಾಧನೆ: ಸಪ್ತ ದೀಪಾರಾಧನೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಯಲ್ಲಿ 7 ದೀಪಗಳಿಗೆ ವಿಶೇಷ ಮಹತ್ವವಿದೆ. 7 ಪ್ರತ್ಯಕ್ಷ ದೀಪಗಳನ್ನು ಅಥವಾ 7 ಹೆಜ್ಜೆಯ ದೀಪದ ಕಂಬ ಇಟ್ಟು ಅವುಗಳಿಗೆ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿ ಜ್ಯೋತಿಯನ್ನು ಬೆಳಗಿಸಬೇಕು. ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡುವುದರಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆ ದೊರೆಯುತ್ತದೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆ: ವೆಂಕಟೇಶ್ವರ ಸ್ವಾಮಿಯ ಪೂಜೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಲು ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ಹಸುವಿನ ಹಾಲು ಸೇರಿಸಿ ಹದವಾಗಿ ಕಲಸಿ ದೀಪದ ಆಕಾರ ಮಾಡಿಕೊಳ್ಳಬೇಕು. ಅದಕ್ಕೆ ತುಪ್ಪ ಮತ್ತು ಬತ್ತಿಗಳನ್ನು ಹಾಕಿ ಸ್ವಾಮಿಯ ಮುಂದೆ ದೀಪವನ್ನು ಬೆಳಗಿಸಬೇಕು. ಅರ್ಚನೆ ಮತ್ತು ಸ್ತೋತ್ರ ಪಠನೆ: ಸ್ವಾಮಿಗೆ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಓಂ ನಮೋ ವೆಂಕಟೇಶಾಯ ನಮಃ ಮಂತ್ರ, ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಗೋವಿಂದ ನಾಮಾವಳಿಗಳನ್ನು ಭಕ್ತಿಯಿಂದ ಪಠನೆ ಮಾಡಬೇಕು. ಪ್ರತಿ ನಾಮಕ್ಕೂ ತುಳಸಿ ದಳಗಳನ್ನು ಸ್ವಾಮಿಯ ಪಾದಗಳಿಗೆ ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ.
ಮುಡಿಪು ಕಟ್ಟುವುದು ಇಚ್ಛೆ ಇದ್ದಲ್ಲಿ ತಿರುಪತಿಗೆ ಹೋಗಲು ಹರಕೆ ಹೊರುವವರು ಒಂದು ಹಳದಿ ಬಟ್ಟೆಯಲ್ಲಿ 11, 101 ಅಥವಾ ನಿಮ್ಮ ಶಕ್ತಿಗನುಸಾರವಾಗಿ ನಾಣ್ಯಗಳನ್ನು ಇಟ್ಟು ಸ್ವಾಮಿಯನ್ನು ಸ್ಮರಿಸುತ್ತಾ ಗಂಟು ಕಟ್ಟಿ ಪೂಜಾ ರೂಮಿನಲ್ಲಿ ಇಡಬಹುದು. ಧೂಪ, ನೈವೇದ್ಯ ಮತ್ತು ಆರತಿ. ಸ್ವಾಮಿಗೆ ಧೂಪವನ್ನು ತೋರಿಸಿ ಸಿದ್ಧಪಡಿಸಿದ ಸಿಹಿ ಪ್ರಸಾದವನ್ನು ಲಡ್ಡು ಅಥವಾ ಸಿಹಿ ಪೊಂಗಲ್ ನೈವೇದ್ಯವಾಗಿ ಸಮರ್ಪಿಸಿ ಕೊನೆಯದಾಗಿ ಕರ್ಪೂರದ ಮಂಗಳಾರತಿಯನ್ನು ಬೆಳಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯನ್ನು ನೆರವೇರಿಸಿದ ನಂತರ ನಮಸ್ಕಾರ ಮಾಡಿಕೊಂಡು ಸ್ವಾಮಿಯಲ್ಲಿ ನಾವು ಏನಾದರೂ ಈ ತಪ್ಪು ಮಾಡಿದ್ದರೆ ಕ್ಷಮಿಸು ಎಂದು ಕೇಳಿಕೊಳ್ಳಿ. ಶ್ರಾವಣ ಶನಿವಾರದ ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳು. ಬ್ರಹ್ಮಚರ್ಯ ಮತ್ತು ಸಾತ್ವಿಕತೆ. ಪೂಜೆ ಮಾಡುವ ದಿನಗಳಲ್ಲಿ ಮನೆಯಲ್ಲಿ ಸಂಪೂರ್ಣ ಸಾತ್ವಿಕ ವಾತಾವರಣ ಇರಬೇಕು ಹಾಗೂ ಮಾಂಸಾಹಾರವನ್ನು ತ್ಯಜಿಸಬೇಕು. ಶ್ರಾವಣದ ಶನಿವಾರಗಳಂದು ಈ ಪೂಜೆಯನ್ನು ತಪ್ಪದೇ ಮಾಡಬೇಕು. ಕೆಲವರು ಇದನ್ನು ಶ್ರಾವಣ ಮಾಸದಿಂದ ಆರಂಭಿಸಿ 7 ಶನಿವಾರಗಳವರೆಗೂ ವ್ರತದ ರೂಪದಲ್ಲಿ ಮುಂದುವರಿಸುತ್ತೇವೆ. ಪೂಜೆಯ ನಿಯಮಗಳೆಂದರೆ ಪೂಜೆ ಮಾಡುವ ದಿನ ಪೂರ್ಣವಾಗಿ ಉಪವಾಸ ಇರಬೇಕು ಅಥವಾ ಕೇವಲ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಯಥಾಶಕ್ತಿ ದಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಪೂಜಾ ವಿಧಿವಿಧಾನದ ಬಗ್ಗೆ ಹಾಗೂ ಪೂಜೆಯ ದಿನ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಶ್ರಾವಣ ಮಾಸದ ಶನಿವಾರದ ದಿನ ತಪ್ಪದೆ ಪ್ರತಿಯೊಬ್ಬರೂ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.